Good morning, my dear students. Let us today discuss one problem on process costing. ಅದು 2014-15 ಮಾರ್ಕ್ಸಿಗೆ ಬಂದಿದೆ. ಕ್ವೆಶನ್: ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಪ್ರಿಪೇರ್ ಪ್ರಾಸೆಸ್ ಅಕೌಂಟ್ಸ್. ಪ್ರಾಸೆಸ್ ಎ ಮತ್ತು ಪ್ರಾಸೆಸ್ ಬಿ ಎರಡಿದ್ದಾವೆ. ಮೆಟೀರಿಯಲ್ ಕಾಸ್ಟ್ ₹30,000 ಫಾರ್ ಎ, 3,000 ಫಾರ್ ಬಿ. ಲೇಬರ್ ₹10,000 ಫಾರ್ ಎ, 12,000 ಫಾರ್ ಬಿ. Overheads 7,000 for A, 8,600 for B. Input given in units ಕೊಟ್ಟಿದ್ದಾರೆ 20,000 for process A units, 17,500 units for B. ಈ ಇನ್ಪುಟ್ ಆಫ್ ಬಿ ಏನಾಗುತ್ತೆ, ಇಟ್ ಬಿಕಮ್ಸ್ ಔಟ್ಪುಟ್ ಆಫ್ ಎ. ಸೊ ಎಗೆ ಇನ್ಪುಟ್ ಈಸ್ 20,000 ಯೂನಿಟ್ಸ್, ಔಟ್ಪುಟ್ ಈಸ್ 17,500 ಯೂನಿಟ್ಸ್. ನಾರ್ಮಲ್ ಲಾಸ್ ಫಾರ್ ಪ್ರಾಸೆಸ್ ಎ 10%, ಪ್ರಾಸೆಸ್ ಬಿನ 4%. ನಾರ್ಮಲ್ ಲಾಸ್ನ ಸ್ಕ್ರ್ಯಾಪ್ ಆಗಿ ಮಾರ್ತಾರೆ. ಇಟ್ ಈಸ್ ಸೋಲ್ಡ್ ಆಸ್ ಎ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ವೇಸ್ಟೇಜ್ ಪರ್ ಯೂನಿಟ್. ಫಾರ್ ಎ ಇಟ್ ಈಸ್ ₹1, ಫಾರ್ ಬಿ ₹2. ಪ್ರಶ್ನೆ ಕೇಳಿದ್ದಾರೆ, ಹಿ ಹ್ಯಾಸ್ ಗಿವನ್ ದ ಫೈನಲ್ ಔಟ್ಪುಟ್. ಫೈನಲ್ ಔಟ್ಪುಟ್ ಫ್ರಮ್ ಪ್ರಾಸೆಸ್ ಬಿ ವಾಸ್ 17,000 ಯೂನಿಟ್ಸ್. ಪ್ರಾಸೆಸ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು ಎ ಮತ್ತು ಬಿ. ಸೊ ಫಸ್ಟ್ ಆಫ್ ಆಲ್ ವರ್ಕಿಂಗ್ ನೋಟ್ಸ್, ಕ್ಯಾಲ್ಕುಲೇಷನ್ಸ್ ಫಾರ್ process A account. First calculation of scrap, nothing but normal loss. Input given is 20,000 units. Scrap, that is normal loss, is 10% of input. So that equals 20,000 units into 10 by 100. Therefore scrap will be 2,000 units. Second working notes, calculation of normal output. Normal output formula: input minus scrap. Input is 20,000 units minus 2,000 units scrap. Therefore normal output is 18,000 units. ಅದನ್ನು ಪ್ರಾಬ್ಲಮ್ನಲ್ಲಿ ಕಂಪೇರ್ ಮಾಡಬೇಕು. ಕೊಟ್ಟಿದ್ದಾರೆ ಆ್ಯಕ್ಚುಲ್ ಔಟ್ಪುಟ್ ದೇರ್ ಆಫ್ ಫ್ರಮ್ ಪ್ರಾಸೆಸ್ ಎ. ಪ್ರಾಸೆಸ್ ಬಿ ಇನ್ಪುಟ್ ಬಿಕಮ್ಸ್ ಔಟ್ಪುಟ್ ಆಫ್ ಎ. ಸೊ ಅದನ್ನು ಏನು ಅರ್ಥ ಮಾಡ್ಕೋಬೇಕು, 17,500 ಯೂನಿಟ್ಸ್ ಈಸ್ ದ ಔಟ್ಪುಟ್ ಆಫ್ ಪ್ರಾಸೆಸ್ ಎ. ಸೊ ಅದು ಆ್ಯಕ್ಚುಲ್ ಔಟ್ಪುಟ್. ಬಟ್ ಫಸ್ಟ್ ಯು ಶುಡ್ ಕ್ಯಾಲ್ಕುಲೇಟ್ ನಾರ್ಮಲ್ ಔಟ್ಪುಟ್. ನಾರ್ಮಲ್ ಔಟ್ಪುಟ್ಟು 18,000 ಬಂದಿದೆ, ಬರಬೇಕಾಗಿತ್ತು. ಅದರ ಬದಲಾಗಿ 17,500 ಬಂದಿದೆ, ಕಡಿಮೆ ಬಂದಿದೆ. ಆದ್ದರಿಂದ ಅಬ್ನಾರ್ಮಲ್ ಲಾಸ್. ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಈಕ್ವಲ್ಸ್ normal output minus actual output. So that equals 18,000 units normal output calculated minus 17,500 actual output given. Therefore abnormal loss equals 500 units. The last one, calculation of cost per unit. Cost per unit equals total cost minus scrap value divided by normal output. ಈ ಟೋಟಲ್ ಕಾಸ್ಟ್ 47,000 ಹೆಂಗೆ ಬರುತ್ತಂದರೆ, ಇಟ್ ಕಮ್ಸ್ ಫ್ರಮ್ ದ ಪ್ರಾಸೆಸ್ ಅಕೌಂಟ್. ಸೊ ಅದರಿಂದ ಅಲ್ಲಿ ಗ್ಯಾಪ್ ಬಿಟ್ಟು ಫಸ್ಟ್ ಯು ಶುಡ್ ಓಪನ್ ಅಪ್ ಪ್ರಾಸೆಸ್ ಎ ಅಕೌಂಟ್. ಟು ಮೆಟೀರಿಯಲ್ ಕಾಸ್ಟ್ 20,000 ಯೂನಿಟ್ಸ್, ₹30,000 ಗಿವನ್. 30,000 ಡಿವೈಡ್ ಬೈ 20,000 ಮಾಡಿದ್ರೆ 1.50 ಬರುತ್ತೆ ಪರ್ ಯೂನಿಟ್. ಟು ಲೇಬರ್ 10,000, ಟು ಓವರ್ ಹೆಡ್ 7,000. ಬೈ ಸ್ಕ್ರ್ಯಾಪ್ 2,000 ಯೂನಿಟ್ಸ್. ಅದನ್ನು ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ, ₹1 ಮಾರ್ತೀವಿ. ಸೊ ಸೋಲ್ಡ್ ಅಟ್ ₹1, ₹2,000. Then by abnormal loss we got 500 units by transfer to process B. So on the debit side, if we total up, we will get total cost of 47,000 minus scrap value ₹2,000 divided by normal output 18,000. Therefore cost per unit we will get ₹2.50. This has to be applied. ಇದನ್ನು ಅಪ್ಲೈ ಮಾಡಬೇಕು ಅಬ್ನಾರ್ಮಲ್ ಲಾಸ್ಗೆ. 500 ಯೂನಿಟ್ಸ್ 2.50, 1,250. ದೆನ್ ಬೈ ಟ್ರಾನ್ಸ್ಫರ್ ಟು ಪ್ರಾಸೆಸ್ ಬಿ 17,500 ಯೂನಿಟ್ಸ್ 2.50, 43,750. ಸೊ ಡೆಬಿಟ್ ಸೈಡ್ ಟೋಟಲ್ 20,000 ಯೂನಿಟ್ಸ್, 47,000 ಟೋಟಲ್. bring it credit side 20,000 and 47,000. Next, process B. Calculations for process B account. Calculation of scrap, nothing but normal loss. Input equals 17,500 units. Scrap ಅಂದರೆ normal loss is 4% of input. That equals 17,500 units multiplied by 4 by 100.
therefore scrap will be 700 units. Calculation of normal output. Normal output equals input minus scrap. Input is 17,500 units minus 700 units. Therefore normal output equals 16,800 ಯೂನಿಟ್ಸ್ ಬರಬೇಕಾಗಿತ್ತು. ಬಟ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ ಏನಂತ ಲಾಸ್ಟ್ ಲೈನ್. ದಿ ಫೈನಲ್ ಔಟ್ಪುಟ್ ಫ್ರಮ್ ಪ್ರಾಸೆಸ್ ಬಿ ವಾಸ್ 17,000 ಯೂನಿಟ್ಸ್. ಸೊ 16,800 ಯೂನಿಟ್ಸ್ ಬರಬೇಕಾಗಿತ್ತು, ಬಟ್ 17,000 ಬಂದಿದೆ, ಜಾಸ್ತಿ ಬಂದಿದೆ. ಸೊ ಆದ್ದರಿಂದ ವಿ ವಿಲ್ ಗೆಟ್ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಗೇನ್. ಅಬ್ನಾರ್ಮಲ್ ಗೇನ್ ಈಕ್ವಲ್ಸ್ ಆ್ಯಕ್ಚುಲ್ ಔಟ್ಪುಟ್ ಮೈನಸ್ ನಾರ್ಮಲ್ ಔಟ್ಪುಟ್. So that equals 17,000 units minus 16,800 units. Therefore abnormal gain equals 200 units. The last one there, calculation of cost per unit equals total cost minus scrap value divided by normal output. Once again, ಮೊದಲು ಟೋಟಲ್ ಕಾಸ್ಟ್ ಅಮೌಂಟ್ ಬೇಕು ಅಂದರೆ ಪ್ರಾಸೆಸ್ ಅಕೌಂಟ್ನ ಮಾಡಬೇಕು. ಟು ಟ್ರಾನ್ಸ್ಫರ್ ಫ್ರಮ್ ಪ್ರಾಸೆಸ್ ಎ ಅಕೌಂಟ್ 17,500 units, 2.50, 43,750. To material cost 3,000, to labor 12,000, to overheads 8,600 ಬರೆದ್ಬಿಟ್ಟು ಟೋಟಲ್ ಮಾಡಬೇಕು. ಇದು 785 ಬಿಟ್ಟು ಟೋಟಲ್ ಮಾಡಿದ್ರೆ 67,350 ಬರುತ್ತೆ ಟೋಟಲ್ ಕಾಸ್ಟ್. ಮೈನಸ್ ಇಲ್ಲಿ ಬೈ ಸ್ಕ್ರ್ಯಾಪ್ 700 ಯೂನಿಟ್ಸ್ sold at rupees 2 per unit, 1,400 ಬಂದಿರುತ್ತೆ. ಸೊ ಮೈನಸ್ 1,400 ಡಿವೈಡ್ ಬೈ 16,800 ನಾರ್ಮಲ್ ಯೂನಿಟ್ಸ್. ಸೊ ಕಾಸ್ಟ್ ಪರ್ ಯೂನಿಟ್ ಬರುವುದು 3.925. ಸೊ ದಟ್ 3.925 ಶುಡ್ ಬಿ ಅಪ್ಲೈಡ್ ಟು ಅಬ್ನಾರ್ಮಲ್ ಗೇನ್. ಸೊ ಅಬ್ನಾರ್ಮಲ್ ಗೇನ್ 200 ಯೂನಿಟ್ಸ್ ಅಟ್ rupees 3.925, ಅಮೌಂಟ್ rupees 785. ಅದೇ ರೀತಿಯಾಗಿ ಲಾಸ್ಟ್ ಒನ್, ಬೈ ಟ್ರಾನ್ಸ್ಫರ್ ಟು ಫಿನಿಶ್ ಸ್ಟಾಕ್ 17,000 ಯೂನಿಟ್ಸ್ ಕೊಟ್ಟಿದ್ದಾರೆ. ಔಟ್ಪುಟ್ ಫ್ರಮ್ ಪ್ರಾಸೆಸ್ ಬಿ ವಿಲ್ ಬಿ 17,000 ಯೂನಿಟ್ಸ್ ಅಟ್ ದ ರೇಟ್ ಆಫ್ 3.925. ಸೊ 66,735. ಸೊ ಟೋಟಲ್ ಮಾಡಬೇಕು 17,700 ಯೂನಿಟ್ಸ್, 68,135. ಬ್ರಿಂಗ್ ಇಟ್ ಆನ್ ದಿ ಕ್ರೆಡಿಟ್ ಸೈಡ್ ಆ್ಯಂಡ್ ದ ಡಿಫ್ರೆನ್ಸ್ ವಿಲ್ ಬಿ ದಿ ಅಮೌಂಟ್ ಆಫ್ 66,735. ಥ್ಯಾಂಕ್ ಯು ವೆರಿ ಮಚ್.